ಎಲ್ರಿಗೂ ನಮಸ್ಕಾರಗಳು. ಎಲ್ಲರಿಗೆ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಅಪ್ಲಿಕೇಶನ್ ಮುಖಾಂತರ ನೀವು ಯಾವ ರೀತಿಯಾಗಿ ಇಮಿಡಿಯೇಟ್ ಆಗಿ ಲೋನ್ ತಗೋಬೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ಮುಖಾಂತರ ನೀವು ಫಾಸ್ಟ್ ಅಪ್ರೂವಲ್ ಆಗಿ ನೀವು ಅಪ್ ಟು 5 lakhವರೆಗೂ ನೀವು ಇಲ್ಲಿ ಲೋನ್ ಎಂಬುದು ತಗೋಬೋದಾಗಿದೆ. ಸ್ನೇಹಿತರೆ, ಅದು ಯಾವ ರೀತಿ ಅನ್ನೋ ಅಂಶವನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಅದನ್ನು ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದ್ರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಕ್ರೆಡಿಟ್ ಬಿ ಅಂತೇಳಿ ನೋಡ್ಬೋದು. ಸ್ನೇಹಿತರೆ, ಈ ಅಪ್ಲಿಕೇಶನಲ್ಲಿ ನೀವೇನಾದರೂ ಸಪೋಸ್ ಲೋನ್ ತೊಗೊತೀನಿ ಅಂದರೆ ಯಾವ ರೀತಿ ಟೆನ್ ಇರುತ್ತೆ ಮತ್ತು ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಳ. ಈ ಅಪ್ಲಿಕೇಶನ್ ಮುಖಾಂತರ ನಿಮಗೆ ಪರ್ಸನಲ್ ಲೋನ್ ನಮ್ಮದು 3,000ದಿಂದ 5 ಲಕ್ಷದವರೆಗೂ ಸಿಗುತ್ತೆ. ಮತ್ತು ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ನಿಮಗೆ 16ರಿಂದ 30% ಇರುತ್ತೆ. ಪರ್ ಆ್ಯನುವಲ್ ಇರುತ್ತೆ. ಟೆನ್ಯೂರ್ ಬಂದುಬಿಟ್ಟು ನಿಮಗೆ 3 ತಿಂಗಳಿಂದ 2 ವರ್ಷದವರೆಗೂ ಇರುತ್ತೆ. APR ರೇಂಜ್ ಬಂದುಬಿಟ್ಟು ನಿಮಗೆ 70% ಇರುತ್ತೆ. ಮತ್ತು ಲೋ ಟ್ರಾನ್ಸಾಕ್ಷನ್ ಫೀ ಇರುತ್ತೆ ಮತ್ತು ಕ್ವಿಕ್ ಲೋನ್ಸ್ ಮತ್ತು ಈಸಿ EMI ಎಂಬುದು ಈ ಆ್ಯಪಲ್ಲಿ ಇರುತ್ತೆ. ಸ್ನೇಹಿತರೆ, ಅದೇ ರೀತಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೀನಿ. ಎಲ್ಲರೂ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ KYC ಕೊಟ್ಟು ನೀವು ಇಲ್ಲಿ OTPನ ವೆರಿಫೈ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಈ ರೀತಿಯಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸ್ನೇಹಿತರೆ, ನೋಡ್ಬೋದು. ಸ್ನೇಹಿತರೆ, ನಿಮಗೆ ಇಲ್ಲಿ ಪರ್ಸನಲ್ ಲೋನ್ ಇದೆ ಮತ್ತು ಫ್ಲೆಕ್ಸಿ ಲೋನ್ ಇದೆ ಮತ್ತು ಬಿಸ್ನೆಸ್ ಲೋನ್ ಎಂಬುದು ಸಿಗುತ್ತೆ. ಸ್ನೇಹಿತರೆ, ನಾನೀಗ ಪರ್ಸನಲ್ ಲೋನ್ ಮೇಲೆ ನಾನು 3 ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡ್ಬೋದು, ಎಲಿಜಿಬಿಲಿಟಿ ಇರುತ್ತೆ ಮತ್ತು KYC ಇರುತ್ತೆ ಮತ್ತು ಪ್ರೊಫೈಲ್ ಎಂಬುದು ಇರುತ್ತೆ. ಸ್ನೇಹಿತರೆ, ಮತ್ತು ಸ್ಯಾಲ್ರಿಡಿಗೆ ಬಂದುಬಿಟ್ಟು ನಿಮಗಿಲ್ಲಿ ಅಪ್ಲಿಕೇಶನ್ ಬಂದುಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ ಟು ನಿಮಗಿಲ್ಲಿ 5 ಲಕ್ಷದವರೆಗೂ ಸಿಗುತ್ತೆ. ಸ್ಯಾಲ್ರಿಡಿಗೆ ನಿಮಗೆ ನೋಡ್ಬೋದು. ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮ KYC ಡೀಟೇಲ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಪಾನ್ ಮತ್ತು ಆಧಾರ್ನ ನೀವು ಇಲ್ಲಿ ತೋರಿಸ್ಬೇಕಾಗತ್ತೆ ವಿಡಿಯೋ ಕಾಲ್ ಮುಖಾಂತರ. ಅದಾದ ನಂತರ ಜನರಲ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮ್ಮ ಇನ್ಕಮ್ ವೆರಿಫೈ ಮಾಡಬೇಕಾಗತ್ತೆ. ಅದಾದ ನಂತರ ನೀವು ರೆಫರೆನ್ಸ್ ನಂಬರ್ ಅಂದರೆ ಇಬ್ಬರದ್ದು ರೆಫರೆನ್ಸ್ ನಂಬರ್ ಅಂದರೆ ನಿಮ್ಮ ಫಾದರ್ ಆಗಲಿ, ಮದರ್ ಆಗಲಿ, ನಿಮ್ಮ ಬ್ರದರ್ ಆಗಲಿ, ನೀವು ಇಲ್ಲಿ ರೆಫರೆನ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕಾಗತ್ತೆ. ಮತ್ತು ನೀವು ಇಲ್ಲಿ ಫ್ಲೆಕ್ಸಿ ಪರ್ಸನಲ್ ಲೋನ್ಗೆ ಬಂದುಬಿಟ್ರೆ ನೀವು ಇಲ್ಲಿ 80,000ದವರೆಗೂ ನಿಮ್ಗೆ ಇಲ್ಲಿ ಫ್ಲೆಕ್ಸಿ ಪರ್ಸನಲ್ ಲೋನ್ ಎಂಬುದು ಸಿಗುತ್ತೆ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ಡಾಕ್ಯುಮೆಂಟ್ ಬಂದುಬಿಟ್ಟು ಪಾನ್ ಕಾರ್ಡ್ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಏಜ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ 21ರಿಂದ 60ವರೆಗೂ ಇರಬೇಕಾಗುತ್ತೆ. ರೆಸಿಡೆಂಟ್ ಆಫ್ ಇಂಡಿಯಾ ಇರಬೇಕಾಗುತ್ತೆ. ಮತ್ತು ಲೋನ್ ಅಮೌಂಟ್ ಬಂದುಬಿಟ್ಟು 1,000 ರೂಪಾಯಿಂದ 80,000 ರೂಪಾಯಿವರೆಗೂ ಸಿಗುತ್ತೆ. ಸ್ನೇಹಿತರೆ, ಟೆನ್ಯೂರ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ 3 ಮಂತಿಂದ 10 ಮಂತ್ವರೆಗೂ ಇರುತ್ತೆ. ಮತ್ತು ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ಲರೂ ಕಂಟಿನ್ಯೂ ಇಲ್ಲಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು, ನೀವು ಇಲ್ಲಿ ಗಮನಿಸ್ಬೋದು KYCನ ಕಂಪ್ಲೀಟ್ ಮಾಡಿ ಜನರಲ್ ಇನ್ಫಾರ್ಮೇಷನ್ನ ಕೊಟ್ಟು ಮಂತ್ಲಿ ಇನ್ಕಮ್ನ ನೀವು ಇಲ್ಲಿ ವೆರಿಫೈ ಮಾಡಿದ ನಂತರ ನಿಮ್ಗೆ ಇಮಿಡಿಯೇಟ್ ಆಗಿ ಲೋನ್ ಎಲಿಜಿಬಿಲಿಟಿ ಎಂಬುದು ಚೆಕ್ ಆಗಿ ಇಮಿಡಿಯೇಟ್ ಆಗಿ ಅವರು ಎಷ್ಟು ಲೋನ್ ಕೊಡುತ್ತಾರೆ ಅಷ್ಟು ನೀವು ತೊಗೋಬೇಕಾಗುತ್ತೆ. ಸ್ನೇಹಿತರೆ, ಆ್ಯಪ್ನವ್ರು ಎಷ್ಟು ಲೋನ್ ಕೊಡ್ತಾರೆ ಅಷ್ಟಕ್ಕೆ ನೀವು ಎಲಿಜಿಬಿಲಿಟಿ ಆಗಬೇಕಾಗುತ್ತೆ. ನಂತರ ನೀವು 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು 3 ಮಂತ್ ಬ್ಯಾಂಕ್ ಸ್ಯಾಲ್ರಿ ಸ್ಲಿಪ್ ಕೊಡಬೇಕಾಗುತ್ತೆ. ಕೊಟ್ಟ ನಂತರ ನಿಮಗೆ ಇಮಿಡಿಯೇಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲೋನ್ ಎಂಬುದು ಈಸಿಯಾಗಿ ಕ್ರೆಡಿಟ್ ಆಗುತ್ತೆ. ಸ್ನೇಹಿತರೆ, ಹೇಳಿರೋ ಪ್ರತಿಯೊಂದು ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ಲೋನ್ ತೊಗೊಳ್ಳಿ ಅಂತ ಕೇಳುತ್ತೇನೆ. ಸ್ನೇಹಿತರೆ, ಅದೇ ರೀತಿಯಾಗಿ ನೀವು ಈ ಆ್ಯಪಲ್ಲಿ ಏನಾದರೂ ಲೋನ್ ತೊಗೋಬೇಕಂದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಮತ್ತು ರಿಸ್ಕ್ ಪ್ರೊಫೈಲ್ ಚೆನ್ನಾಗಿದ್ದರೆ ಮಾತ್ರ ಈ ಆ್ಯಪಲ್ಲಿ ನಿಮಗೆ ಲೋನ್ ಎಂಬುದು ಸಿಗುತ್ತೆ. ಸ್ನೇಹಿತರೆ, ಅದೇ ರೀತಿಯಾಗಿ ದುಡ್ಡು ಕೊಡ್ತಾ ಇಲ್ವಾ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಟ್ರೂ ಬ್ಯಾಲೆನ್ಸ್ ಅಂತ ಒಂದು ಅಪ್ಲಿಕೇಶನ್ ಹಾಕಿರ್ತೀನಿ. ಅದರ ಮುಖಾಂತರ ನೀವು ಅಪ್ ಟು ಆ್ಯಪಲ್ಲಿ ನೀವು ಅಪ್ ಟು 1 ಲಕ್ಷದವರೆಗೂ ಕಡಿಮೆ ಬಡ್ಡಿಯಲ್ಲಿ ಲೋನ್ ಎಂಬುದು ತಗೋಬೋದಾಗಿದೆ. ಸ್ನೇಹಿತರೆ, ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ.